ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ವಿಶೇಷ. ಇವತ್ತು ಒಂದು ನೇರಳೆ ಹಣ್ಣಿನ ಬಗ್ಗೆ ಹೇಳಲು ಇಚ್ಛಿಸುತ್ತಿದ್ದೇನೆ. ನೇರಳೆ ಹಣ್ಣು ಅಂದರೆ ಎಲ್ಲರಿಗೂ ಪಂಚಪ್ರಾಣ. ಇದನ್ನು ಇಂಗ್ಲೀಷ್ನಲ್ಲಿ ಜಾಮೂನ್ ಮತ್ತು ಅದರಲ್ಲಿ ವಿಧವಾದ ಕಲರ್, ಬೇರೆ ಬೇರೆ ಕಲರಾದ ಜಾಮೂನುಗಳಿದ್ದಾವೆ. ವೈಟ್ ಜಾಮೂನು ಮತ್ತು ಬ್ಲ್ಯಾಕ್ ಜಾಮೂನ್, ಇದರಲ್ಲಿ ವಿಧಗಳು. ಇದನ್ನು ಕಪ್ಪು ಸುಂದರಿ ಎಂದು ಕರೆಯುತ್ತಾರೆ. ತೆಲುಗುದಲ್ಲಿ ನೆರೇಡೋ, ತಮಿಳಿನಲ್ಲಿ ಜಾಂಬುಲ್, ಕೇರಳದಲ್ಲಿ, ಮಲಯಾಳಂನಲ್ಲಿ ನಿಜವಾಲ್, ಇನ್ನೂ ಮುಂತಾದ ವಿಧ ಹೆಸರುಗಳಿಂದ ಭಾರತದಲ್ಲಿ ಕರೆಯುತ್ತಾರೆ. ಇದು ಆಯುರ್ವೇದಿಕದಲ್ಲಿ ತುಂಬ ಉಪಯೋಗಿಸುವ ಹಣ್ಣು. ಈ ನೇರಳೆ ಹಣ್ಣು ಆಯುರ್ವೇದಿಕ ಗುಣಗಳನ್ನು ಹೊಂದಿರುತ್ತದೆ. ವಿಟಮಿನ್ಗಳು ಹೇರಳವಾಗಿ ಸಿಗುತ್ತವೆ. ವಾಂತಿಯಾಗುವ ಸಮಯದಲ್ಲಿ ಇದನ್ನು ತಿಂದರೆ ವಾಂತಿ ಕಡಿಮೆಯಾಗುತ್ತದೆ. ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಹಿಡಿತಕ್ಕೆ ಬರುತ್ತದೆ. ಯಾವ ರೋಗಕ್ಕೆ ಒಳ್ಳೆಯದು ಇದನ್ನು ತಿಂದರೆ? ಸಕ್ಕರೆ ಕಾಯಿಲೆಗೆ ಒಳ್ಳೆಯದು. ಉಬ್ಬಸ ಅಥವಾ ದಮ್ಮು ಇದ್ದವರಿಗೆ ಒಳ್ಳೆಯದು. ಕೆಮ್ಮು ಅಥವಾ ಕಫ ಇದ್ದವರಿಗೆ ಒಳ್ಳೆಯದು. ದೌರ್ಬಲ್ಯ, ನರದೌರ್ಬಲ್ಯಗಳು, ವೀಕ್ನೆಸ್ಗೆ, ಇನ್ನೂ ಹಲವು ರೋಗಗಳಿಗೆ ಇದು ಉಪಯೋಗವಾಗುತ್ತದೆ. ಇದರ ಕೆಲವು ಡಿಸ್ಅಡ್ವಾಂಟೇಜ್ಗಳಿದ್ದಾವೆ. ಅದರಲ್ಲಿ ಒಂದು ಮುಖ್ಯವಾದದ್ದು, ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು. ನೇರಳೆ ಹಣ್ಣು ತಿಂದ ನಂತರ 1 ಗಂಟೆವರೆಗೂ ಹಾಲು ಕುಡಿಯಬಾರದು. ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರಬಹುದು. ಅದಕ್ಕೆ ಯಾವುದೇ ಕಾರಣಕ್ಕೂ ನೇರಳೆ ಹಣ್ಣು ತಿಂದ ನಂತರ ಹಾಲು ಕುಡಿಯಬಾರದು. ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಒಳ್ಳೆಯದಲ್ಲ. ಇದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನೇರಳೆ ಹಣ್ಣನ್ನು ನೀವು ಹಿತಮಿತವಾಗಿ ತಿನ್ನುವುದು ಒಳ್ಳೆಯದು. ನೇರಳೆ ಹಣ್ಣನ್ನು ತಿನ್ನುವುದರಿಂದ ಕಣ್ಣು ಮತ್ತು ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ. ಈ ನೇರಳೆ ಹಣ್ಣಿನಲ್ಲಿ ಎ ಮತ್ತು ಸಿ ವಿಟಮಿನ್ಗಳು ಹೇರಳವಾಗಿ ಸಿಗುತ್ತವೆ. ಆದ್ದರಿಂದ ಕಣ್ಣು ಮತ್ತು ಚರ್ಮದ ರೋಗಗಳಿಗೆ ಈ ಹಣ್ಣು ಉತ್ತಮವಾಗಿದೆ. ಆಯುರ್ವೇದದ ಪ್ರಕಾರ ಈ ನೇರಳೆ ಹಣ್ಣನ್ನು ತಿನ್ನುವುದರಿಂದ ಬ್ಲಡ್ ಪ್ರೆಷರ್ ಇರುವವರು ಇದರ ಸೇವನೆ ಒಳ್ಳೆಯದು. ಇದು ಬ್ಲಡ್ ಪ್ರೆಷರ್ ಹಿಡಿತಕ್ಕೆ ತರುತ್ತದೆ. ಆದ್ದರಿಂದ ಈ ಹಣ್ಣನ್ನು ತಿನ್ನುವುದರಿಂದ BP ಒಂದು ಲೆವೆಲಲ್ಲಿ ಬರುತ್ತದೆ. ಈ ನೇರಳೆ ಹಣ್ಣಿನ ವೈಜ್ಞಾನಿಕ ಹೆಸರು ಸಿಜಿಜಿಯಮ್ ಕುಮಿನಿ ಎಂದು ಕರೆಯಲ್ಪಡುತ್ತದೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ಆಯುರ್ವೇದಿಕ ಗುಣಗಳುಳ್ಳ ಹಣ್ಣು ಅಥವಾ ತರಕಾರಿ ಅಥವಾ ಗಿಡಗಳ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.